ಮಾತು ಕೊಟ್ಟಂಗ ಯಾರು ನಡೆದಿಲ್ಲ, ನಿಮ್ಮ ದೇವತೆಗಳು ನಡೆದಿಲ್ಲ. ಇಲ್ಲ ನಾವು ರಾಕ್ಷಸದನಂತೇಳಿ ನಿನಗೆ ಎಷ್ಟು 18 ಬೇಕು, ಹಾಲು ಮತ ಬೇಕು, ರಾಮಾಯಣ ಬೇಕು, ಜನರಲ್ ಬೇಕು, ಕ್ಯೂಸ್ ಕಾಂಪಿಟೇಷನ್ ಬುಕ್ ಬೇಕು, ಎಷ್ಟು ಬೇಕಾದಷ್ಟು ಬುಕ್ಗಳು ನಿನಗೆ ಯಾವ್ದ್ರಾಗ ಬೇಕು ಹೇಳು, ಅದ್ರಾಗ ತೋರಿಸೋಗ್ಲಿಕ್ಕೆ ನನ್ನ ಹೆಸರು ಹನುಮಂತ ಮಾಸ್ತರ್ ಕರಿಬೇಡ. ರಾವಣ ತನ್ನ 33 ಕೋಟಿ ದೇವತೆಗಳಿಗೆಲ್ಲ ದಪ್ಪ ಹಾಕಿ ತುಳಿದು ಪೌಂಟಿಗೆ ಮಾಡ್ಯಾನ. ಎಷ್ಟು ದಿವಸ ರಾವಣ ಪಾದ ಕೆಳಗೆ ನಿನ್ನ ದೇವತೆಗಳು ಇದ್ದು ಏನು ವಿಷಯ ಮಾತಾಡತಾನ ನಮ್ಮ ಅಣ್ಣ. ನಾವು ಏನು ವಿಷಯ ಮಾತಾಡ್ಬೇಕಾಗ್ಯದ, ನಾನು ಒಂದೇ ಮಾತು ಹೇಳ್ಯದ, ನಿಮ್ಮ ದೇವರಿಗೆ ಸಮುದ್ರ ಮತನ ಮಾಡಬೇಕಾದ್ರ ಮಾತು ಏನು ಕೊಟ್ಟಿರಿ, ಸಮುದ್ರ ಮತನ ಮಾಡಬೇಕಾದ್ರ ಏನು ಹುಟ್ಟುತ್ತವಲ್ಲ ಅದ್ರ ಒಳಗೆ ಎಲ್ಲಾರು ಸಮಾಪಾನ ಮಾಡಿಕೊಳ್ಳೋನು. ಹೌದು ಹೌದು ಹೌದು. ಅದಕ್ಕೆ ನಮ್ಮ ತಂಗಿ ಅಂತಾಳ ಏನಂತ, ಕಾಲಕೂಟ ವಿಷ ಹುಟ್ಟಿತ್ತು, ನೀವು ದೈತ್ಯರಿ ಯಾಕೆ ಕುಡಿಲಿಲ್ಲ? ನಮ್ಮ ಶಿವನೇ ಕುಡ್ದಾನೆ ಎಲ್ಲ. ನಮ್ಮ ಶಿವ ಕುಡ್ದ ನೀಲಕಂಠ ಆದ. ತಂಗಿ ಅದಕ್ಕೆ ಹೇಳುದು ಎಲ್ಲಾ ಪೂರ್ತಿ ಕೇಳ್ಕೊಂಡ್ರೆ ಹೇಳಕ್ ಬರ್ತದ, ಪೂರ್ತಿ ತಿಳ್ಕೊಂಡ್ರೆ ಹೇಳಕ್ ಬರ್ತದ. ಕಾಲಕೂಟ ವಿಷ ಸರ್ಪ ಕಕ್ಕ ತಿಳ್ಕೊಂಡೆ ದೇವತೆಗಳು ಆಟ ಮಾಡ್ಕೊಂಡು ಬಾಲದ ಕಡೆ ಹೋದ್ರು, ದೈತ್ಯರ ಮುಖದ ಕಡೆ ಇದ್ರು. ಹೌದು ಹೌದು ಹೌದು. ಕಾಲಕೂಟ ವಿಷ ಸರ್ಪ ಕಕ್ಕುವಾಗ ಬ್ರಹ್ಮಣ ಪಾದ ತಗೊಂಡಾನು. ಹೌದು ಹೌದು. ವಿಷ್ಣುನ ಪಾದ ತಗೊಂಡಾನು. ಬ್ರಹ್ಮ ಹನಿಬಾರ ಬರ್ಲಾಕ ಯೂಸ್ ಮಾಡ್ಯಾನ, ವಿಷ್ಣು ಮೈಗೆ ಹಚ್ಕೊಂಡಾನ, ನೀಲಕಂಠ ತಾ ಕುಡ್ದಾನ, ಶುಕ್ರಾಚಾರ್ಯ ತನ್ನ ಪಾದ ತಗೊಂಡಾನ. ಎಲ್ಲಾ ದೈತ್ಯರ ಮ್ಯಾಲ ಆ ಕಾಲಕೂಟ ವಿಷ ಬಿದ್ದತೆ ಅಂತೇಳಿ ದೈತ್ಯ ರೂಪ ವಿಕಾರ ಆಗ್ಯದ. ದೈತ್ಯರ ರೂಪ ವಿಕಾರ ಆಗ್ಯದ. ಅವರವರ ಪಾದ ಅವರು ತಗೊಂಡಾರು. ಹೌದು ಹೌದು ಹೌದು. ಇಲ್ಲಾಂದ್ರೆ ನಿಮ್ಮ ದೇವತೆಗಳ ಬಾಲ ಕಡೆ ಇಟ್ಕೊಂಡು ಚಂದ ಇರ್ತಿಲ್ಲ ಅವ್ರ. ಹೌದು ಹೌದು ಹೌದು. ಮಾತು ಕೊಟ್ಟಂಗ ಯಾರು ನಡೆದಿಲ್ಲ, ನಿಮ್ಮ ದೇವತೆಗಳು ನಡೆದಿಲ್ಲ. ಹೌದು, ಮಾತು ಕೊಟ್ಟಂಗ ಇದು ಒಂದೇ ಅಲ್ಲ, ಇನ್ನು ಹೇಳ್ತಾನೆ ಸಾಕಷ್ಟು ಸಾವಿರಾರು ಅದಾವ ಕರೆ, ನಿಮ್ಮ ದೇವತೆಗಳು ಯಾರು ಮಾತು ಕೊಟ್ಟಂಗ ನಡೆದಿಲ್ಲ. ಹೌದು ಹೌದು ಹೌದ್ರಿಪ್ಪ. ಯಾಕಂದ್ರ ವಾಮಣ್ಣ ಅವತಾರದೊಳಗ ನಿಮ್ಮ ದೇವರ ವಾಮಣ್ಣ ಅವತಾರದೊಳಗ ಬಲಿ ಚಕ್ರವರ್ತಿ ಅಂತಕ್ಕಂಥ ದೈತ್ಯನ ಅತ್ಯೇಕ ಶುಕ್ರಾಚಾರ್ಯ ಹೇಳಿದ, ಏನಂತ, ಬಲಿ ಚಕ್ರವರ್ತಿ ನಿನಗ ಮೋಸ ಮಾಡ್ಲಕ್ ಬರತಾನ, ನಿನಗ ಮೋಸ ಮಾಡೋ ಸಂಬಂಧ ನಿನ್ನ ಕಡೆ ದಾನಕ್ಕೆ ಬರ್ತಾನ, ಅವನಿಗೆ ಅನು ಕೊಡಬೇಡ ಬಲಿ ಚಕ್ರವರ್ತಿ ಅಂತ ಹೇಳಿದ. ಹೌದು ಹೌದು ಹೌದು. ಅವಾಗ ಬಲಿ ಚಕ್ರವರ್ತಿ ಹೇಳ್ತಾನ, ಏನಂತ್ರಿ ಸರ, ಅಲ್ಪ ಗುರುವೇ, ಅಂತ ದೇವರು ಬಂದು ನನ್ನ ಹತ್ತಕ್ಕೆ ಬೇಡತಾನ ಅಂದ್ರ ನಾ ಕುಡಾವಣೆ ಅಂದಿವ. ಹೌದು, ಯಾಕ ಬಲಿ ಚಕ್ರವರ್ತಿಗೆ ಇಂದ್ರ ಪದವಿ ಬೇಕಾಗಿತ್ತು. ಹೌದು ಹೌದು ಹೌದು. ನನಗೆ ಇಂದ್ರ ಪದವಿ ಬೇಕಾಗ್ಯದ, ಪರಮಾತ್ಮನ ಕುರಿತು ನಾ ತಪಸ್ಸರ ಮಾಡೀನಿ, ಅವ ನನ್ನ ಕಡೆ ಬಂದಂದ್ರ ಅವ ಏನು ಬೇಡ್ತಾನ ಅದನ್ನ ಕೊಡಾವ, ನನಗೆ ಇಂದ್ರ ಪದವಿ ಬೇಡವ ಅಂತಂದ. ಅವಾಗ ಬಲಿ ಚಕ್ರವರ್ತಿ ಬಂದ. ಬಲಿ ಚಕ್ರವರ್ತಿ ಕಡೆ ಪರಮಾತ್ಮ ವಾಮಣ್ಣ ಅವತಾರ ವಾಮನ ಬಂದ. ಪರಮಾತ್ಮ ವಾಮಣ್ಣ ಬಂದ ಬಲಿ ಚಕ್ರವರ್ತಿ ಕೇಳ್ತಾನೆ, ನಾನು ಏನಂತ್ರಿಪ್ಪ, ಏನು ಬೇಕು ಬೇಡ ಅವನ ಕುರಿತು ತಪಸ್ಸೆ ಮಾಡಿದ್ದ. ಬಂದ ವಾಮನಿಗ 3 ಪಾದ ಭೂಮಿ ದಾನ ಬೇಡ. ಹೌದು ಹೌದು ಹೌದು. ಒಂದು ಪಾದ ಇಟ್ಟ ಭೂಮಿ ಎಲ್ಲ ಮುಗಿತು. ಹೌದು. 2ನೇ ಪಾದ ಇಟ್ಟ ಆಕಾಶ ಎಲ್ಲ ಮುಗಿತು. ಹೌದು. 3ನೇ ಪಾದ ಎಲ್ಲಿಲ್ಲ ಅಂತ ಕೇಳ್ದ, ನನ್ನ ತಲೆ ಮ್ಯಾಲ ಇಡತ್ತಂದ. ಅವನ ತಲೆ ಮ್ಯಾಲ ಇಟ್ಟುಕೊಂಡ. ಅವಾಗ ವಾಮನ ಏನು ಮಾಡಿದಪ್ಪ ಅಂತಂದ್ರ ಬಲಿ ಚಕ್ರವರ್ತಿನ ಪಾತಾಳಕ್ಕೆ ತುಳಿದ. ಹೌದು ಹೌದು. ನೋಡು, ನಿಮ್ಮ ದೇವರು ಬೇಡಿದ್ದು ಕೊಟ್ಟಾವ ನನ್ನ ದೈತ್ಯ. ಬಲಿ ಚಕ್ರವರ್ತಿ 3 ಪಾದ ದಾನ ಬೇಡಿದ್ದ, 3 ಪಾದ ದಾನ ಕೊಟ್ಟ. ಬಲಿ ಚಕ್ರವರ್ತಿನ ಪಾತಾಳಕ್ಕೆ ತುಳಿದು ನಿನ್ನ ದೇವರ ತುಳಿದ ಕಾಲ ಕಿತ್ತಲಕತ್ತ. ಬಲಿ ಚಕ್ರವರ್ತಿ ಹೇಳ್ತಾನ, ಏನಂತ್ರಿ ಸರ, ಹೇ ಕಾಲ್ ತೆಗಿದಿಲ್ಲ ನೀವು ಎಲ್ಲ ನೀ ಹೇಳಿದ್ದೆ. ನಾನು ಏನು ಕೇಳದ, 3 ಪಾದ ದಾನ ಕೇಳಿದಿ, 3 ಪಾದ ದಾನ ಕೊಟ್ಟದ. ನಾ ಎಂದ್ರ ಪದವಿ ನನಗೆ ಬೇಕಂತೇಳಿ ನೀನು ತಪಸ್ಸು ಮಾಡೀನಿ. ನೀ
ಇಂದ್ರ ಪದವಿ ನನಗೆ ಕೊಡುತ್ತಕ್ಕ ಹೌದು ನಿನ್ನ ಇಲ್ಲಿಂದ ಹೋಗக்கூಡಂಗಿಲ್ಲ ನಾವು. ಹೌದು 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 ಯಾರು? ಬಲಿ ಚಕ್ರವರ್ತಿ. ಹೌದು ಇಂದ್ರ ಪದವಿ ಕೊಡುತ್ತಕ್ಕ. ಹಂಗಾರ ನಾ ಯಾರು ಮಾಡ್ಲಿ ಅಂದಿ ವಾಮನ? ಹೌದು ನನಗೆ ಇಂದ್ರ ಪದವಿ ಕೊಡುತ್ತಕ್ಕ. ಹೌದು ಇಲ್ಲೇ ಪಾತಾಳದೊಳಗ ನನ್ನ ದ್ವಾರಪಾಗಲಾಗಲ್ಲ ಕಾವಲಾಗಲ್ಲ ಅಂತೇಳಿ ಹೌದು ನನ್ನ ದ್ವಾರ ಪಾಲಕ್ಕಾಗಿ ನನ್ನ ಕಾವಲ ಮಾಡತ್ತೇಳಿ ಪಾತಾಳದೊಳಗ ನಿನ್ನ ದೇವ್ರ. ಹೌದು ಹೌದು ತಂಗಿ ಅವನ್ನ ಎಂದ ಮ್ಯಾಲ ಕರ್ಕೊಂಡ್ ಬರ್ತೀವಿ ಮೊದಲು ಹೇಳು. ಹೌದು ನಲಪಾಯ ವಿಷಯ ಹಿಂಗದ. ಬಲಿ ಚಕ್ರವರ್ತಿ ಪಾತಾಳದೊಳಗಿದೆಲ್ಲ 18 ಪುರಾಣ ಪಂಡಿತರದಾರು. ಹೌದು ನಿನ್ನ ವಾಮನ ಆ ಬಲಿ ಚಕ್ರವರ್ತಿ ಪಾತಾಳದೊಳಗೆ ದ್ವಾರಪಾಲಕ್ಕಾಗಿ ಅದಾನು. ಹೌದು ನಿನ್ನ ದೇವ್ರ ಯಾವಾಗ ಮ್ಯಾಗ ಕರ್ಕೊಂಡ್ ಬರ್ತೀವಿ ಹೇಳು. ಇಂಥ ವಿಷಯ ಮಾತಾಡು. ಹೌದು ಯಾಕಂದ್ರ ರಾವಣೇಶ್ವರ ರಾಕ್ಷಸ ಅಂದ್ರೆ ನಿನ್ನ ಕೃಷ್ಣ ಹೌದು ಬರೀ 16,000 ಹೆಂಡ್ರ. ಹೌದು ಯಾರಿಗೆ? ಕೃಷ್ಣ ಪರಮಾತ್ಮ ಒಂದು ಜಿಲ್ಲಾನ ಆಗಿ ಮಾಡ್ಯಾನ್ರಲ್ಲ. ಏಯ್ ಜಿಲ್ಲಾ ಆಗಿಬಿಡ ತಾಲೂಕ್ ಆಗಿಬಿಡಲ್ಲ. ಹೌದು 16,108 ಮಂದಿ ಕೃಷ್ಣನ್ ಹೆಂಡ್ರು. ಹೌದು ಅದ ರಾವಣಗ ಏನ್ರಿಪ್ಪ? 80,000 ಹೆಂಡ್ರು. ಹೌದು ಇದು 18 ಪುರಾಣದ ಓದಿದವ್ರಿಗೆ ಗೊತ್ತಾಗ್ತದ. ಹೌದು ರಾವಣಗ 80,000 ಹೆಂಡತಿರು, ಕೃಷ್ಣನಿಗ 16,108 ಮಂದಿ ಹೆಂಡ್ರು. ಹೌದು 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 ಇಟ್ಟು ಎದುರು ಸೀತಾನ ಮ್ಯಾಲ ರಾವಣನ ಮನಸ್ಸು. ಹೌದು ಯಾಕ? ಯಾಕ್ರಿಪ್ಪ? ಯಾಕ ಇಟ್ಟು ಎಲ್ಲಾ ಮಂದಿ ಹೌದು ಹೆಂಡ್ರಿದ್ರು. ಇವರು ಎಲ್ಲರೂ ಬಹಿರಂಗದ ಸೌಂದರ್ಯರನ್ನ ಮೆಚ್ಚಿ ಬಹಿರಂಗದ ಹೆಂಡ್ರಿ ಇವರು. ಹೌದು ಹೌದು ಹೌದ್ರಿಪ್ಪ. ಸೀತಾ ಅಂತರಂಗದ ಹೆಂಡತಿ. ಹೌದು ಅಕ್ಕಿ ಮ್ಯಾಲ ಅಂತರಂಗದ ಮೋಹ ಆಗಿತ್ತು. ಹೌದು ನಿಮ್ಮ ದೇವ್ರು ನೋಡ್ರಿ, ದೇವ್ರು ರಾವಣ ಸೀತಾನ ಒಯ್ದು ಪಂಚ ಒಟ್ಟೆ ಅರಣ್ಯ ಅಶೋಕವನದೊಳಗೆ ಓದಿಟ್ಟ. ಹೌದು ಏನು ಮಾಡ್ಲಕ್ಕಾಗ್ಲಿ ನಿಮ್ ದೇವ್ರಿಗೆ. ಏನ್ ಮಾಡತ್ತಿದ್ದ? ಮತ್ತ ಮಂಗ್ಯಾಗಳು ಕಪಿಸೈನಿ ಸಹಾಯಕ ಬೇಕಾತ ಇವ್ರ ದೇವ್ರಿಗೆ. ಹೌದು ಹೌದು ಏನು ಮಾಡಕ್ಕಾಗ್ಲಿಲ್ಲ. ಏನು ಮಾಡಕ್ಕಾಗಲಿಲ್ಲ. ರಾವಣ ಸೀತಾನ ಜಂಗಮ ವೇಷದೊಳಗೆ ಅದಕ್ಕೆ ಹೇಳುದು, ರಾವಣೇಶ್ವರ ದೈತ್ಯ ಇವತ್ತು ಪ್ರಾಣಿ ಆಗ್ಲಕ್ಕ ಬರ್ತಿತ್ತು, ಪಶು ಆಗ್ಲಕ್ಕ ಬರ್ತಿತ್ತು, ಋಷಿ ಆಗ್ಲಕ್ಕ ಬರ್ತಿತ್ತು, ಜಂಗಮ ಆಗ್ಲಕ್ಕ ಬರ್ತಿತ್ತು. ಯಾರ ರೂಪ ಧರಿಸ್ಕೊತಿದ್ದ ಆ ರೂಪ ಅವನಿಗೆ ಧಾರಣ ಮಾಡ್ಕೊಳಕ ಬರ್ತಿತ್ತು. ಅಂತ ರಾಕ್ಷಸ ಅಂತ ದೈತ್ಯದ ರಾವಣ. ಹೌದು 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 ಹೌದ್ರಿಪ್ಪ. ಸೀತಾನ ಜಂಗಮ ವೇಷದೊಳಗೆ ಒಯ್ದು ಹೌದು ಯಾಕ ಲಕ್ಷ್ಮಣ ಮತ್ತ ರಾಮ ಮಾಯಾ ಚಿಗರಿ ಬೆನ್ನ ಹತ್ತಿದಾಗ, ಹೌದು ಮಾಯಾದ ಜಿಂಕಿ ಬೆನ್ನ ಹತ್ತಿದಾಗ ಸೀತಾನ 7 ಮಂಡಲಕ್ಕೆ ಬರೆದು ಲಕ್ಷ್ಮಣ ಸೀತಾನ 7 ಮಂಡಲಕ್ಕೆ ಬರೆದು ಬಿಟ್ಟು ಹೋಗಿದ್ರು. ಹೌದು ಹೌದು ಹೌದ್ರಿ ಸರ. ಅವಾಗ ರಾವಣ ಹೌದು ಜಂಗಮ ವೇಷದೊಳಗೆ ಬಂದ ಸೀತಾನ ಒಯ್ಯಬೇಕಾದ್ರ ಏನಾಗಿತ್ತು? 7 ಮಂಡಲ ದಾಟಿ ಹೌದು ತಾಯಿ ನೀ ಬಂದು ನನಗ ಭಿಕ್ಷೆ ಹಾಕಿದಂದ್ರ 7 ಕೋಟಿ ಒಂದೊಂದು ಮಂಡಲಕ್ಕೆ 1 ಕೋಟಿ ಪುಣ್ಯ ಬರ್ತದೆ ಅಂತ ಹೇಳಿದ. ಹೌದು ಒಂದೊಂದು ಮಂಡಲಕ್ಕ 1 ಕೋಟಿ ಪುಣ್ಯ ಬರ್ತದೆ ಅಂದ ಕಾಲಕ್ಕ ತಾಯಿ 7 ಕೋಟಿ ದಾಟಿ ಬಂದು ನನಗ ಭಿಕ್ಷೆ ಹಾಕಂದ. ಹೇ ತಾಯಿ ಭಿಕ್ಷಾಂದೇ ತಂದ. ಹೌದು ನೋಡ್ರಿ, ದೈತ್ಯದ್ರು ಕೂಡ ದೈತ್ಯರಲ್ಲಿ ಎಷ್ಟು ನಿಷ್ಠಾಟ ಅನ್ನೋದು ತಂಗಿ ಕೇಳು. ಹೆಂಗದು? ಮಂಡೋದರಿ ಅಂದ್ರು ಏನತ್ತ? 80,000 ಹೆಂಡ್ರು. ಹೌದು ಇಟ್ಟು ಎಲ್ಲಾ ಮಂದಿ ಹೆಂಡ್ರದಾರ. ಹೌದು ಮತ್ತ ಸೀತಾನ ಮ್ಯಾಗ ಮನಸ್ಸು ಮಾಡಿ ಅಂತರಂಗದ ಹೆಂಡ್ತೈತಿ. ಹೌದು ಜಂಗಮ ವೇಷದಾಗ ಮನೆಗೆ ತರಕ್ ಹೋಗಿದ್ದಿ. ಹೌದು ಅವಾಗೂ ಯಾರು ಇಲ್ಲ, ನೀನೇ ಅದಿ ಸೀತಾ. ಹೌದು ವೈದ ಅಶೋಕವನದೊಳಗೆ ಓದಿಟ್ಟಿ. ಹೌದು ಪುಷ್ಪಕ್ಕ ವಿಮಾನದೊಳಗೆ ಅಕ್ಕಿನ ಓದಿ. ಹೌದು ಅವಾಗೂ ಯಾರು ಇಲ್ಲ, ನೀ ಸೀತಾ ಅಷ್ಟೇ ಅದೀವಿ. ಹೌದು ನಿನಗೆ ಏನು ಬೇಕಾದ್ರೂ ಮಾಡ್ಲಕ್ಕ ಬರ್ತಿತ್ತು, ನೀ ಯಾಕೆ ಮಾಡಲಿಲ್ಲ ಆಕಿಗೆ ಏನರಿ? ಹೌದು ಹೌದು ಯಾಕೆ ನಿನ್ನಲ್ಲಿ ಕೆಳಕ ಮಾಡಲಿಲ್ಲ? ಮತ್ತಿಟ್ಟೆಲ್ಲ ಬುದ್ಧಿಯಾಡೋದಿಲ್ಲ ಇತ್ತು. ರಾಮನ ವೇಷದೊಳಗ ಹೋಗಿದ್ರ ಹೌದು ಸೀತಾ ತಣ್ಣಗೆ ಬೆಣ್ಣ ಹತ್ತಿಲ್ಲ ಅಂದ್ರು. ಹೌದು ಯಾರು? ಮಂಡೋದರಿ. ಹೌದು ಅವಾಗ ರಾವಣ ಹೇಳ್ತಾನ, ಏನಂತ? ರಾಮ ಅಂತಕ್ಕಂಥವ ಎಲ್ಲದಲ್ಲ, ರಾಮನಲ್ಲಿ ಕಾಮ ಇಲ್ಲ. ಹೌದು ರಾಮನಲ್ಲಿ ಕಾಮಿಲ್ಲ. ಕಾಮ ಇಲ್ಲ ಅಂದ್ರೆ ಏಕ
ಪತಿವಸ್ತ್ರ ಅದಾನ, ರಾಮನಲ್ಲಿ ಕಾಮ ಇಲ್ಲ. ರಾಮನ ಅವತಾರ ನಾ ತೊಟ್ಟಿದ್ರೆ ನನ್ನ ಕಾಮ ಎಲ್ಲ ನಾಶ ಆಗ್ತಿತ್ತು. ಹೌದು ಹೌದು ಹೌದು. ಅದಕ್ಕೆ ರಾಮನ ಅವತಾರ ತೊಟ್ಟಿಲ್ಲ, ಜಂಗಮ ವೇಷದೊಳಗೆ ಅವನು ತಗೊಂಡು ಬಂದೀನಿ. ಖರೆ ಆಕಿನ ಯಾಕೆ ಏನು ಮಾಡ್ಲಾಕ ಆಗಲಿಲ್ಲ ಅಂತಂದ್ರ ಹೌದು ರಾವಣ ಹೇಳ್ತಾನ, ದೈತಿದ್ರು ಕೂಡ ಏನ್ ಹೇಳ್ತಾನ? ನಾನು 7 ಮಂಡಲ ದಾಟಿ ಹೌದು ಆ ಸೀತಾನ ಭಿಕ್ಷಾ ಬೇಡುವತ್ಯಾಗ ಒಂದು ಮಾತಂದದ, ಒಂದೇ ಮಾತ ನನಗೆ ತೊಂದರೆ ಮಾಡ್ಲಾಕತ್ಯಾದ. ಏನದು? ಹೇ ತಾಯಿ ಭಿಕ್ಷಾಂದೇಹಿ, ಹೌದು ಅಂದ್ರ ತಾಯಿ ನನಗ ಭಿಕ್ಷಾ ಹಾಕತ್ತೇಳಿ ತಾಯಿ ಅಂತಕ್ಕಂತ ಪದ ಬಳಕೆ ಮಾಡಿನಿ. ಆ ತಾಯಿ ಅನ್ನೋ ಪದ ನನ್ನ ಆಜ್ಞೆ ಹೌದು ಹೌದು. ಇದು ರಾಮನಲ್ಲಿರೋ ನಿಷ್ಠ. ಹೌದು ತಂಗಿ ಹಿಂತಾದ ಮಾತಾಡು. ಹೌದು ಹೌದು ಹೌದು. ಹೌದು, ನಿನಗ ಸಣ್ಣ ವಯಸ್ಸಿನಾಗ ನನ್ನ ತಂಗಿ ಸಾಹಿತ್ಯ ಬರೆದ ಬಹಳ ಚಂದ ಹಾಡಿ ಅನ್ನಗ ಮುರಿದು ಮಾತಾಡುವಂತ ತಾಕತ್ತು ನನ್ನ ತಂಗಿ ಅಂತೇಳಿ ಐತೆ ಹೇಳಿ ನಾನು ನಿನಗ ಸುಮಾರು ಶಪಾಶ್ ಕೊಟ್ಟು ಹೋಗ್ತೀನಿ. ಹೌದು 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 ಹೌದು. ನೀ ಎರಡೇ ಮಾತು ಹೇಳು. ಒಂದು, ರಾವಣ ತನ್ನ 33 ಕೋಟಿ ದೇವತೆಗಳಿಗೆಲ್ಲ ದಪ್ಪ ಹಾಕಿ ತುಳಿದು ಪೌಂಟಿಗೆ ಮಾಡ್ಯಾನ. ಎಷ್ಟು ದಿವಸ ರಾವಣ ಪಾದ ಕೆಳಗೆ ನಿನ್ನ ದೇವತೆಗಳು ಇದ್ರು. ಇದು ಒಂದೇ ಪಾಳೆ ಮಾತು ನಿಮಗೆ ಅವಕಾಶ. ಅದು ಇನ್ನ ನಿನ್ನ ದೇವರ ವಾಮನ ಆಗಿ ಪಾತಾಳದೊಳಗ ನನ್ನ ದೈತ್ಯರ ಬಲಿ ಚಕ್ರವರ್ತಿ ಬಾಗಲ ಕಾಲ ಮಾಡತಾನ, ಅವನ ಮ್ಯಾಗ ಯಾವಾಗ ತಗೊಂಡು ಬರ್ತಿ. ಇವೆರಡೇ ಹೇಳ್ರಿ. ಯಾಕ್ರಿ? ಯಾಕ ಮಾತು ಮಾತಾಡಿದ್ರೆ ನಾ ಮೊದಲೇ ಹೇಳಿನಿ, ಮಾತು ಒಟ್ಟೆ ಘಾತ ಆಗಬಾರ್ದು. ಹೌದು ಅಂತ ಸತ್ಯ ಸಿದ್ಧರ ಸಿದ್ಧಾರ್ಥಿ ಆಗಲಿ, ಬಲಿ ಚಕ್ರವರ್ತಿ ವಿಶ್ವಾಮಿತ್ರ ಕಾಂಡ ಅಂತೇಳಿ ಸತ್ಯ ಹರಿಶ್ಚಂದ್ರನ ಕೀರ್ತಿ ಸೂರ್ಯಚಂದ್ರ ಇರುವರೆಗೆ ಉಳಿದದ. ಹೌದು. ಯಾಕ ನಿನಗೊಂದು ಭ್ರಾಂತಿ ಮಾಡ್ದದ. ಏನದು? ಅವ್ರ ಬ್ರಾಹ್ಮಣ ಹೊಟ್ಟಿಲ ಹುಟ್ಟು ಅಲ್ಲಿ ಬಸವಾಸುರ ಪರಮಾತ್ಮನ ಯುವತಿನ ಹುಟ್ಟ್ಯಾನ. ಹೌದು. ಅವಾಗ ಯಾಕೆ ತಂಗಿ ರಾಕ್ಷಸ ಅಂದಿ? ಹಾ ಹಾ ಹಾ. ಯಾರಲ್ಲಿ ರಾಕ್ಷಸದ ಗುಣ ಬಂದು ವಿಕಾರತ್ವವಾಗ್ಯಾರೋ ಅವಾಗ ಋಷಿ ಮುನಿಗಳ ಶಾಪದಿಂದ ಹುಟ್ಟ್ಯಾರಲ್ಲ, ಅವರಿಗೆ ರಾಕ್ಷಸರ ತಿಳ್ಕದಾರ. ನಾಲ್ಕದಿನಿದು 18 ಪುರಾಣದೊಳಗೆ ವೇದ ವ್ಯಾಸರು ಎಷ್ಟೋ ಮಂದಿ ಪುರಾಣ ಪಂಡಿತರು ಇವನು ಬರದ ಉಲ್ಲೇಖ ಮಾಡಿಟ್ಟು ಹೋಗ್ಯಾವ. ಮತ್ತ ಇದೆಲ್ಲ ಸುಳ್ಳತ್ತನ್ನ ರಾಕ್ಷಸ ರಾವಣ ಅಲ್ಲ, ಅವ ರಾಕ್ಷಸ ಅಲ್ಲ ಅಂತೇಳಿ ನಿಮ್ದು ಏನಾರೇ ವಾದ ಇತ್ತಂದ್ರ, ನಿನ್ನ ಅಧ್ಯಕ್ಷ ಏನಾರೇ ಲೇಖ ಇತ್ತಂದ್ರ ನಾನು 4 ಬುಕ್ದಾಗ ಉತ್ತರ ತಂದೀನಿ. ನೀ 1-2 ಬುಕ್ಕಾದಾಗ ತಂದ ನಂಗೆ ಒಂದೇ ಬುಕ್ಕಾದಾಗ ತೋರ್ಸು. ರಾವಣ ರಾಕ್ಷಸ ಅಲ್ಲ, ಅವೊಬ್ಬ ಸಾಮಾನ್ಯ ಬ್ರಾಹ್ಮಣ ಮನುಷ್ಯ ಅಂತೇಳಿ ನೀ ತೋರಿಸಿದಂದ್ರ ನಾ ಇವತ್ತ ನಮ್ಮ ತಂಗಿ ಹಾರಿಸಿರುವ ಹನುಮಂತ ಮಾಸ್ತರ್ಗೆ ಹೆಚ್ಚಾಗಿ ಹೇಳ್ತೇವೆ. ಇಲ್ಲ ನಾವು ರಾಕ್ಷಸದ ಅಂತೇಳಿ ನಿನಗೆ ಎಷ್ಟು 18 ಬೇಕು, ಹಾಲು ಮತ ಬೇಕು, ರಾಮಾಯಣ ಬೇಕು, ಜನರಲ್ ಬೇಕು, ಕ್ಯೂಸ್ ಕಾಂಪಿಟೇಷನ್ ಬುಕ್ ಬೇಕು, ನಿನಗೆ ಯಾವ್ದ್ರಾಗ ಬೇಕು ಹೇಳು ಅದ್ರಾಗ ತೋರಿಸೋಗ್ಲಿಕ್ಕೆ ನನ್ನ ಹೆಸರು ಹನುಮಂತ ಮಾಸ್ತರ್ ಅಂತ ಕರಿಬೇಡ. ನಾ ಮೊದಲೇ ಹೇಳಿನಿ, ಇದು ನಾ ಫಸ್ಟ್ ಕಮಿಟಿ ಅವ್ರು ಹೇಳಿದಾಗ 18 ಪುರಾಣ ಹಾಲು ಮತ ಇಲ್ಲಿ ಹಚ್ಚಬಾರ್ದು ಅಂತ ಹೇಳಿ ಹೇಳಿದ್ದೆ. ನೀವು ಯಾವಾಗ ತಂದು ತೋರ್ಸಂದ್ರಿಲ್ಲ, ಹಾಲು ಮತ ಅಂದ್ರೆ ಒಂದ್ ಸ್ವಲ್ಪ ಚೌಕಟ್ಟು ಕಡಿಮೆ, 18ಕ್ಕ ಪಕ್ಕಾ ಚೌಕಟ್ಟು ಐತಿ. ಅದಕ್ಕ ಇನ್ನು ಬಹಳ ಮಾತನಾಡಲಾರ್ದೆ ಇನ್ನೊಂದು 2 ಮಾತು ಕೇಳ್ಯಾರ. ಈ ಪದ್ಯದೊಳಗ ಮಾತಾಡುತ್ತ ನಮ್ಮ ಹಿರಿಯರು ಇನ್ನೊಂದು ಮಾತು ಕೇಳ್ಯಾರ. ಅದೊಂದು ಮಾತು ಹೇಳಿ ಮುಂದ ನಮ್ಮ ತಂಗಿಗೆ ಪಾಳೆ ಹೋಗ್ತಾವ.